ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಹಸ್ಬೆಂಡು ಬರ್ಡೇ ಇತ್ತು. ಸೊ 12 o'clock ಹಂಗೆ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಈ ಲೈಟಿಂಗ್ಸು ಚಾರ್ಜ್ ಮಾಡೋದು ಸೋಲಾರ್ದು ಏನೋ ಆನ್ ಆಗ್ತಾ ಇರಲಿಲ್ಲ. ಸ್ವಲ್ಪ ಟ್ರೈ ಮಾಡಿದೆ, ಆನ್ ಆಗಲಿಲ್ಲ. ಆಮೇಲೆ ತೆಗೆದ್ಬಿಟ್ಟೆ ಅತ್ಲೆಗೆ ನೋಡೋಣ ಅಂಥೇಳಿ. ಆಮೇಲೆ ಪುಟಾಣಿದೊಂದು ಕೇಕ್ ತೊಗೊಂಬಂದಿದೆ. ಮನೇಲಿ ಇನ್ನು ಯಾರು ಕೇಕ್ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ಕಟ್ ಮಾಡಿಸಿದ ಕೇಕು ಯಾರೂ ತಿಂದಿರಲಿಲ್ಲ. ಸುಮ್ಮನೆ ವೇಸ್ಟ್ ಆಯಿತು. ನನ್ನ ಫೇವ್ರೆಟ್ ಕೇಕ್ ತಂದಿದ್ದೀನಿ ಅಂತ ಈ ಥರ ಕೇಳ್ತಾ ಇದ್ದಾರೆ ನನ್ನ. ಅಲ್ಲಿದ್ದಿದೆ ಅದು. ನಾವು ಯಾವಾಗಲೂ ತರೋ ಕೇಕ್ ಶಾಪು ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಬೇರೆ ಕೇಕ್ ಶಾಪಲ್ಲಿ ತಂದಿದ್ದು. ಸೊ ಅಲ್ಲಿ ಜಾಸ್ತಿ ಆಪ್ಷನ್ ಇರಲಿಲ್ಲ ಅಂತ ರೆಡ್ ವೆಲ್ವೆಟ್ ತಂದೆ. ಅದು ನನ್ನ ಫೇವ್ರೇಟು, ಅದಕ್ಕೆ ಕೇಳ್ತಿದ್ದಾರೆ ಬರ್ಡೇ ನಿಂದ ಅಂತ ಹೇಳ್ಬಿಟ್ಟು. ಯೂಶ್ವಲಿ ಇವ್ರಿಗೆ ಬರ್ಡೇ ಸೆಲೆಬ್ರೇಷನು ಆ ಥರ ಏನು ಇಂಪಾರ್ಟೆನ್ಸ್ ಇಲ್ಲ ನನ್ನ ಹಸ್ಬೆಂಡ್ಗೆ. ನನಗಾದರೆ ಬರ್ಡೇ ಅಂದರೆ ಫುಲ್ ಒಂಥರ ಎಕ್ಸೈಟ್ಮೆಂಟ್ ಜಾಸ್ತಿ. ನನ್ನ ಹಸ್ಬೆಂಡ್ಗೆ ಗಿಫ್ಟ್ಸು ಆ ಥರ ಎಲ್ಲ ಏನು ಇಂಪಾರ್ಟೆಂಟ್ ಅಂತ ಏನಿಲ್ಲ. ಬಟ್ ನಾನು ಬೇಬಿ ಜೊತೆ ಇರೋದೊಂದು ಫೋಟೋ ಫ್ರೇಮ್ ಹಾಕ್ಸಿ ಕೊಟ್ಟಿದ್ದೆ. ಮತ್ತು ಒಂದು ಶರ್ಟ್ ತೊಗೊಂಬಂದಿದ್ದೆ. ಒಂದು ವ್ಯಾಲೆಟ್ ಬೇಕಿತ್ತು ಅವ್ರಿಗೆ ಅಂತ ಹೇಳಿದರೆ ಅದನ್ನು ತೊಗೊಂಬಂದಿದ್ದೆ. ನನ್ನ ಬರ್ಡೇಲೂ ಅಷ್ಟೇ, ಯಾವಾಗಲೂ ಇವರು ಬರ್ಡೇ ದಿನಾನೇ ಸ್ಪೆಷಲ್ಲಾಗಿ ಗಿಫ್ಟ್ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಬಟ್ ಯಾವಾಗ ಆಚೆ ಹೋದ್ರೂ ನನಗೆ ಗಿಫ್ಟ್ಸು ಅಥವಾ ನನಗೇನು ಇಷ್ಟ ಆಗುತ್ತೆ ಯಾವುದೂ ಇಲ್ಲ ಅಂತ ಹೇಳಿದರೆ ನನಗೆ ಯಾವಾಗಲೂ ತೆಕ್ಕೊಟ್ಟಿದ್ದಾರೆ ಅವರು. ಯಾವತ್ತೂ ಬರ್ಡೇ ದಿನವೇ ಸ್ಪೆಷಲ್ಲಾಗಿ ಕೊಡಬೇಕು ಅನ್ನೋದು ಇಲ್ಲ. ನಾನು ಆಚೆ ಹೋದಾಗ ಅಥವಾ ನಂಗೆ ವರ್ಷಕ್ಕೆ 2-3 ಸತಿ ಗಿಫ್ಟ್ ಬಂದೇ ಬರುತ್ತೆ, ಸಿಗುತ್ತೆ, ಕೊಡ್ತಾರೆ. ಈ ವರ್ಷ ನನಗೆ ಮುಂಚೆನೇ iPhone 17 Pro Max ಗಿಫ್ಟ್ ಕೊಟ್ಟಿದ್ರು. ನಾನು ಆಸೆ ಪಟ್ಟು ಏನು ಕೇಳ್ತೀನಿ ಅವತ್ತೇ ಸ್ಪೆಷಲ್ ಡೇ. ನನಗೆ ಅವತ್ತು ಸ್ಪೆಷಲಾಗಿ ಆ ಗಿಫ್ಟು ನನಗೆ ಬಂದೇ ಬರುತ್ತೆ. 99% ಅವ್ರು ಇಲ್ಲ ಅಂತ ಹೇಳೋದೇ ಇಲ್ಲ. ನಾನು ಏನಾದರೂ ತುಂಬ ಆಸೆ ಪಟ್ಟರೆ. ನನ್ನ ಲೈಫಲ್ಲಿ ನಾನು ಇಷ್ಟಪಟ್ಟಿರೋ ಎಲ್ಲ ವಸ್ತುಗಳನ್ನ ಕೊಡಿಸಿರೋ ಫಸ್ಟ್ ಆ್ಯಂಡ್ ಲಾಸ್ಟ್ ಪರ್ಸನ್ ಇವರೇ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.